ಸಿಮ್ಲಾ 29 ವರ್ಷದ ದೃಷ್ಟಿಹೀನ ಮಹಿಳೆಯೊಬ್ಬರು ಜಗತ್ತಿನ ಅತಿ ಎತ್ತರದ ಶಿಖರವಾಗಿರುವ ಮೌಂಟ್ ಎವರೆಸ್ಟ್ ಏರಿರುವ ಮೂಲಕ ಇತಿಹಾಸ ಬರೆದಿದ್ದಾರೆ. ಹಿಮಾಚಲ ಪ್ರದೇಶ ಕಿನ್ನೌರ್ ಜಿಲ್ಲೆಯ ಚಾಂಗೋ ಗ್ರಾಮದ ಚೊಂಜೆನ್ ಆಗ್ಮೊ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಅಂಧ ಮಹಿಳೆ. ಅಂಧರ ದೌರ್ಬಲ್ಯವು ತನ್ನ ಕನಸುಗಳಿಗೆ ದೃಷ್ಟಿಹೀನತೆಯೊಂದು ಅಡ್ಡಿಯಾಗಿಲ್ಲ ಎಂಬುದನ್ನು ಅವರು ಸಾಬೀತುಪಡಿಸಿದ್ದಾರೆ. 8ನೇ ವಯಸ್ಸಿಗೆ ದೃಷ್ಟಿ ಕಳೆದುಕೊಂಡ ಚೊಂಜೆನ್ ವಿಶ್ವದ ಅತಿ ಎತ್ತರದ ಶಿಖರದ ಮೇಲೆ ವಿಜಯದ ಪತಾಕೆ ಹಾರಿಸುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಮೇ 19, 2025 ಬೆಳಗ್ಗೆ 8:30ಕ್ಕೆ ದಂಡು ಶೆರ್ಪಾ ಮತ್ತು ಗುರುಂಗ್ ಮೈಲಾ ಅವರೊಂದಿಗೆ ಮೌಂಟ್ ಎವರೆಸ್ಟ್ ಏರಿದ್ದಾರೆ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದ ವೇಳೆ ದೃಷ್ಟಿ ಕಳೆದುಕೊಂಡೆ. ಬಳಿಕ ನನ್ನದು ಹೋರಾಟಗಳಿಂದ ತುಂಬಿದ ಜೀವನವಾಗಿದ್ದು, ದೃಷ್ಟಿ ಕಳೆದುಕೊಂಡು ಧೈರ್ಯ ಕಳೆದುಕೊಳ್ಳಲಿಲ್ಲ. ಮೌಂಟ್ ಎವರೆಸ್ಟ್ ಏರುವ ನನ್ನ ಕನಸಾಗಿತ್ತು. ಅದು ಈಗ ಈಡೇರಿದೆ. ಅಂಧತನ ಸಾಧನೆಗೆ ಅಡ್ಡಿಯಾಗಲು ನಾನು ಎಂದಿಗೂ ಬಿಡಲಿಲ್ಲ. ನನ್ನ ಧೈರ್ಯ ಮತ್ತು ದೃಢ ಸಂಕಲ್ಪ ಪರ್ವತಕ್ಕಿಂತ ಎತ್ತರ ಹಾಗೂ ಬಲಶಾಲಿಯಾಗಿದ್ದೇನೆ ಎಂಬುದನ್ನು ಸಾಬೀತುಪಡಿಸಿದ್ದೇನೆ ಎಂದು ಚೊಂಜೆನ್ ಆಗ್ಮೊ ಹೇಳಿದ್ದಾರೆ. ಚೊಂಜೆನ್ ಈ ಮೊದಲು ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದು, ರಾಷ್ಟ್ರೀಯ ಮಟ್ಟದ ಜೂಡೋ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದಾರೆ. ಅಲ್ಲದೆ ರಾಷ್ಟ್ರೀಯ ಮಟ್ಟದ ಮ್ಯಾರಥಾನ್ಗಳಲ್ಲಿ 2 ಕಂಚಿನ ಪದಕ ಹಾಗೂ ದೆಹಲಿ ಮ್ಯಾರಥಾನ್ನಲ್ಲಿ 3 ಬಾರಿ ಭಾಗವಹಿಸಿದ್ದಾರೆ. ಜೊತೆಗೆ ಪಿಂಕ್ ಮ್ಯಾರಥಾನ್ ಮತ್ತು ದೆಹಲಿ ವೇದಾಂತ ಮ್ಯಾರಥಾನ್ನಲ್ಲೂ ಭಾಗವಹಿಸಿದ್ದಾರೆ. ವಿಶೇಷ ಹೆಚ್ಚಿನ ವಿಡಿಯೋಗಾಗಿ ಯಾರೆಲ್ಲ ವಿಕಲಚೇತನ ಸುದ್ದಿ ವೀಕ್ಷಿಸುತ್ತೀರಿ, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಲೈಕ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ. ನಮಸ್ಕಾರಗಳು.